ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಬೀದಿ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆ. ಬೆಂಗಳೂರಿನಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಬೀದಿ ವ್ಯಾಪಾರಿಗಳಿದ್ದಾರೆ. ನಮ್ಮಿಂದ ಬೆಂಗಳೂರಿನ ಜನರಿಗೆ ಉತ್ತಮ ಸರಕುಗಳು, ಸೇವೆಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ. ಬೀದಿ ವ್ಯಾಪಾರದಿಂದ ಲಕ್ಷಾಂತರ ಕುಟುಂಬಗಳು ನಡೆಯುತ್ತವೆ. ಯಾವುದನ್ನ ಲೆಕ್ಕಿಸದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬೆಂಗಳೂರಿನ ಫುಟ್ಪಾತ್ನಲ್ಲಿ ಓಡಾಡಲು ಜಾಗ ಇಲ್ಲ ಅಂತ ಮೌಖಿಕ ಆದೇಶ ನೀಡಿದ್ರು. ಆದೇಶ ನೀಡಿದ್ದೇ ಅಧಿಕಾರಿಗಳ ತಂಡ ಜೆಸಿಬಿಯೊಡನೆ ಬಂದು ನಮ್ಮ ಗಾಡಿ ಸರಕನ್ನ ನಾಶ ಮಾಡಿ ಗಾಡಿಗಳನ್ನ ಜಪ್ತಿ ಮಾಡಿ ವ್ಯಾಪಾರಿಗಳನ್ನ ಅಡ್ಡಿಯಾಗಿದ್ದಾರೆ, ತೆರವುಗೊಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಬೀದಿ ವ್ಯಾಪಾರ ಮೂಲಭೂತ ಹಕ್ಕು ಅಂತ ಘೋಷಿಸಿದೆ. ಬೀದಿ ಬದಿ ವ್ಯಾಪಾರಿಗಳ ಕಾನೂನು ಬಂದು 12 ವರ್ಷ ಆದ ಮೇಲೆ ಇನ್ನೂ ಸಹ ನಮ್ಮ ಘನತೆಗಾಗಿ, ವ್ಯಾಪಾರದ ಹಕ್ಕಿಗಾಗಿ ಪ್ರತಿಭಟನೆ ಆಗ್ತಾ ಇದೆ. ತಾವು ಕೂಡಲೇ ಫುಟ್ಪಾತ್ ತೆರವುಗೊಳಿಸುವ ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಬೇಕೆಂದು ಆದೇಶಿಸಿದ್ದೀರಿ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರಿ ಸಿಬ್ಬಂದಿಗಳು ಜೆಸಿಬಿಯೊಂದಿಗೆ ನಿರತರಾಗಿದ್ದಾರೆ. ಜೀವನೋಪಾಯಕ್ಕಾಗಿ ಬೀದಿ ವ್ಯಾಪಾರಿಯವನ್ನ ಆಧರಿಸಿಕೊಂಡ ವ್ಯಾಪಾರಿಗಳನ್ನ ತೆರವುಗೊಳಿಸಿ ಬೀದಿ ಬದಿ ವ್ಯಾಪಾರವನ್ನ ಆಧರಿಸಿಕೊಂಡ ವ್ಯಾಪಾರಿಗಳನ್ನ ತೆರವುಗೊಳಿಸಿ ಅವರ ಜೀವನೋಪಾಯವನ್ನೇ ಮರಣ ಶಾಸನ ಬೀದಿ ಮಾಡುತ್ತಿರುವುದು ಅಮಾನವೀಯವಾಗಿದೆ. ನಾವು ಅಧಿಕೃತ ಬೀದಿ ಬದಿ ವ್ಯಾಪಾರಿಗಳಾಗಿದ್ದು ಮಳೆ, ಬಿಸಿಲು, ಚಳಿ ಎನ್ನದೆ ಸಾರ್ವಜನಿಕರಿಗೆ ಕೈಗೆಟುಕುವ ರೀತಿಯಲ್ಲಿ ಅವಶ್ಯಕ ವಸ್ತುಗಳನ್ನ ಮಾರಾಟ ಮಾಡಿ ನಮ್ಮ ಮತ್ತು ಕುಟುಂಬದ ಜೀವನೋಪಾಯ, ಆರೋಗ್ಯ, ಮಕ್ಕಳ ಶಿಕ್ಷಣ ಎಲ್ಲವನ್ನ ಬೀದಿ ಬದಿ ವ್ಯಾಪಾರದ ದಿನನಿತ್ಯದ ಆದಾಯದ ಮೇಲೆ ಆಧರಿಸಿದ್ದೇವೆ. ಅದು ಅಲ್ಲದೆ ಕೊರೋನಾ ಸಮಯದಲ್ಲಿ ಎಲ್ಲರಿಗೂ ಆಹಾರ ವಿತರಿಸುವಲ್ಲಿ, ಜೀವವನ್ನೇ ಲೆಕ್ಕಿಸದೆ ಆಹಾರ ಮುಟ್ಟಿಸಿ ಅನೇಕ ಜೀವಗಳನ್ನ ಉಳಿಸುವಲ್ಲಿ ಸಹಕಾರಿಯಾದ ನಮ್ಮನ್ನ ಕೊರೋನಾ ವಾರಿಯರ್ಸ್ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರಶಂಸೆ ಮಾಡಲಾಗಿತ್ತು. ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ 2014 ಪ್ರಕಾರ ತಾವು ಬೀದಿ ಬದಿ ವ್ಯಾಪಾರಿಗಳನ್ನ ಫುಟ್ಪಾತ್ ಹೆಸರಿನಲ್ಲಿ ತೆರವುಗೊಳಿಸುವ ಮುನ್ನ ಜೀವನೋಪಾಯ ರಕ್ಷಣೆ ಬಗ್ಗೆ ಒಂದು ಸಲ ಕೂಲಂಕುಷವಾಗಿ ವಿಚಾರ ಮಾಡುವುದು ತುಂಬಾ ಅವಶ್ಯಕವಾಗಿದೆ. ನಾವು ಸರ್ಕಾರ ಆದೇಶ ಮತ್ತು ಪ್ರಸ್ತುತ ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ 2014 ಪ್ರಕಾರ ಮಹಾನಗರ ಪಾಲಿಕೆಯಿಂದ ಅನುಮೋದನೆಗೊಂಡ ಅಧಿಕೃತ ಬೀದಿ ಬದಿ ವ್ಯಾಪಾರಿಗಳಾಗಿದ್ದೇವೆ. ನಾವು ವ್ಯಾಪಾರ ಮಾಡುವ ಸ್ಥಳವನ್ನು ಆಧರಿಸಿ ಜಿಪಿಎಸ್ ಮಾಡಿ ಗುರುತಿನ ಚೀಟಿಯನ್ನ ಮಹಾನಗರ ಪಾಲಿಕೆಯಿಂದ ವಿತರಿಸಲಾಗಿದೆ. ನಾವು ನಮ್ಮ ಜೀವನೋಪಾಯ ಉದ್ದೇಶಕ್ಕಾಗಿ ವ್ಯಾಪಾರವನ್ನು ಮಾಡುತ್ತಿದ್ದೇವೆ. ತಾವುಗಳು ನಮ್ಮನ್ನ ಪ್ರಸ್ತುತ ಸ್ಥಳದಿಂದ ಫುಟ್ಪಾತ್ ತೆರವುಗೊಳಿಸುವ ನೆಪದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸುತ್ತಿರುವುದು ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ಯಾಯವಾಗಿದೆ. ತೆರವುಗೊಳಿಸಲು ಮತ್ತು ವ್ಯಾಪಾರ ಮಾಡುವಂತೆ ತಿಳಿಸಲು ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯ ರಕ್ಷಣೆ ಮತ್ತು ವ್ಯಾಪಾರ ನಿಬಂಧನೆ ಅಧಿನಿಯಮ 2014 ವ್ಯಾಖ್ಯಾನಿಸಿದಂತೆ ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಷಯವು ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ನಿರ್ಣಯಗೊಳ್ಳಬೇಕು. ಒಂದು ವೇಳೆ ಬೀದಿ ಬದಿ ವ್ಯಾಪಾರ ಆ ಸ್ಥಳದಿಂದ ತೆರವುಗೊಳಿಸಬೇಕೆಂದು ನಿರ್ಣಯವು ಪಟ್ಟಣ ವ್ಯಾಪಾರ ಸಮಿತಿ ಸಭೆಯಲ್ಲಿ ನಿರ್ಣಯವಾಗಿದ್ದರೆ ಸೂಕ್ತವಾದ ಪರ್ಯಾಯ ಸ್ಥಳವನ್ನು ಗುರುತಿಸಿಕೊಡಬೇಕು. ತದನಂತರ 30 ದಿನಗಳ ನೋಟಿಸ್ ಮೂಲಕ ತೆರವುಗೊಳಿಸುವಂತೆ ಮಾಹಿತಿಯನ್ನು ನೀಡಬೇಕು ಅಂತ ವ್ಯಾಖ್ಯಾನಿಸಲಾಗಿದೆ. ಆ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಚುನಾಯಿತರಾದ 10 ಸದಸ್ಯರೊಳಗೊಂಡ ಮಹಾನಗರ ಪಾಲಿಕೆಯ ಆಯುಕ್ತರು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಸದಸ್ಯರಾಗಿರ್ತಾರೆ. ಈ ರೀತಿ ಸಂರಚನೆಗೊಂಡ ಸಮಿತಿಯ ನಿರ್ಧಾರವಿಲ್ಲದೆ ಏಕಾಏಕಿಯಾಗಿ ಮಾನ್ಯ ಸಚಿವರು ಫುಟ್ಪಾತ್ ತೆರವುಗೊಳಿಸುವ ನೆಪದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಮಾಡುತ್ತಿರುವುದು ಅಮಾನವೀಯ. ಜೀವನೋಪಾಯ ಕಸಿದುಕೊಂಡು ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಯಾವ ರೀತಿ ಫುಟ್ಪಾತ್ ಪಾದಾಚಾರಿಗಳ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸಿದೆಯೋ ಅದೇ ರೀತಿ ಜೀವನೋಪಾಯ ಹಕ್ಕು ಸಹಿತ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸಿರುವುದನ್ನು ಸಚಿವರು ಗಮನಿಸಬೇಕು. ಫುಟ್ಪಾತ್ ತೆರವುಗೊಳಿಸುತ್ತಿರುವುದು ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗ್ತಾ ಇದೆ ಮತ್ತು ಅದೇ ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡಿಕೊಂಡ ಎಷ್ಟೋ ದೊಡ್ಡ ದೊಡ್ಡ ಅಂಗಡಿಗಳ, ಹೋಟೆಲ್ಗಳ ಬಂಡವಾಳಶಾಹಿಗಳಿಗೆ ಈ ಫುಟ್ಪಾತ್ ತೆರವು ಯಾಕೆ ಅನ್ವಯಿಸ್ತಾ ಇಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಾಗಿ ಫುಟ್ಪಾತ್ ತೆರವು ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ತೊಂದರೆ ಮಾಡುತ್ತಿರುವುದು ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ 2014 ವಿರುದ್ಧವಾಗಿದೆ ಅಂತ ತಮ್ಮ ಅವಗಾಹನೆಗೆ ತರುತ್ತಿದ್ದೇವೆ. ಕಾರಣ ಸರಿಯಾದ ನಿರ್ಣಯವು ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಆಗಬೇಕು. ತದನಂತರ ಮುಂದಿನ ಪ್ರಕ್ರಿಯೆ ಮಾಡಬಹುದು ಅಂತ ಈ ಮೂಲಕ ತಾವು ನಿರ್ಧಾರ ತೆಗೆದುಕೊಂಡ ಮತ್ತು ತೆರವುಗೊಳಿಸುತ್ತಿರುವುದನ್ನ ಮತ್ತೊಮ್ಮೆ ಅವಲೋಕನ ಮಾಡಬೇಕು ಅಂತ ಸದಸ್ಯರು, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಅಧ್ಯಕ್ಷರು ಮಾತನಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಮೂಲಕ ಪ್ರತಿಭಟನೆಯನ್ನ ನಡೆಸಿದರು. ಟಿ ದಾಸರಹಳ್ಳಿಯ ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಮತ್ತು ಕೆಂಪರಾಜು ಅಂತ ನನ್ನ ಹೆಸರು. ಹಾಗೆ ಎಲ್ಲ ಪದಾಧಿಕಾರಿಗಳು ನನ್ನ ಜೊತೆಯಲ್ಲಿ ಈಗ ಎಲ್ಲ ನಾವೊಂದು ಸುಮಾರು 3 ಟೆಂಪೋಗಳು, 5-6 ಕಾರುಗಳು ತಗೊಂಡು ಸುಮಾರು 200 ಜನಗಳು ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ ಸರ್. ಈ ಹೋರಾಟದ ಉದ್ದೇಶ ಏನಂದ್ರೆ, ನಾವು ಸುಮಾರು 50 ವರ್ಷಗಳಿಂದಲೂ ಒಂದು ಫುಟ್ಪಾತ್ ನಲ್ಲಿ ಬೀದಿ ವ್ಯಾಪಾರ ನಡೆಸ್ಕೊಂಡು ಬಂದಿದ್ದೀವಿ. ಈ ಬೀದಿ ವ್ಯಾಪಾರ ನಡ್ಸ್ಕೊಂಡ್ ಬಂದಿರುವಾಗ ನಾವು ಅನೇಕ ಬಾರಿ ಕೇಳಿದ್ದೀವಿ, ನಮಗೆ ಉತ್ತಮವಾದ ಮಾರ್ಕೆಟ್ ಕಟ್ಕೊಡಿ, ವ್ಯವಸ್ಥಿತವಾಗಿ ನಾವು ಜೀವನ ಮಾಡಕ್ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀವಿ.
ಈಗ ಅದು ಬಿಟ್ಟು ಏಕಾಏಕಿ ಬಂದು JCB ತಗೊಂಡು ನಮ್ಮನ್ನೆಲ್ಲ ಒಕ್ಕಲೆಬ್ಬಿಸಿ ಇವಾಗ ಮನೆಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಸರ್ಕಾರ ಗಮನ ಸೆಳಿಬೇಕು. ನಾವೆಲ್ಲ ಬೆಂಗಳೂರು ಬೀದಿ ವ್ಯಾಪಾರಿಗಳು ಒಟ್ಟಾಗಿದ್ದೇವೆ ಅನ್ನೋದನ್ನ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತೇಳಿ ನಾವೆಲ್ಲ ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಸರ್. ಮುಂದೆ ನಮ್ಮ ಸ್ಪಂದಿಸಿ ನಾವೇನ್ ಕೇಳ್ತಾ ಇದ್ದೀವಿ ಅಂದ್ರೆ, ಇವಾಗ ಏನು ತೊಂದರೆ ಆಗ್ತಾ ಇದೆ ದೊಡ್ಡ ಡೈರಿಯಲ್ಲಿ, ಅಲ್ಲಿ ನಾವು ಖಾಲಿ ಮಾಡಕ್ಕೆ ಸಿದ್ರಿದ್ದೀವಿ. ಬೇರೆ ಕಡೆ ಆಲ್ಟರ್ನೇಟ್ ನಮಗೆ ಮಾಡಿಕೊಟ್ಬಿಟ್ಟು ನಮ್ಮ ಅಲ್ಲಿರೋ ಲೀಡರ್ಗಳನ್ನ ಕರೆದು ನಿಮ್ಗೆ ಇಂಥ ಕಡೆ ಜಾಗ ಮಾಡ್ಕೊಟ್ಟಿದ್ದೀವಿ, ಅಲ್ಲಿ ಹೋಗಿ ಸರ್ ಅಂತ ಹೇಳಿದ್ರೆ ನಮ್ಮ ಉತ್ತಮವಾದ ರೀತಿ ನಡ್ಸ್ಕೊಂಡ್ರೆ ನಾವು ಅಲ್ಲಿ ಬಿಟ್ಟು ಜಾಗ ಬಿಟ್ಕೊಟ್ಟು ಬೇರೆ ಕಡೆ ಹೋಗ್ತೀವಿ. ಏಕಾಏಕಿ ಬಂದು ಇವಾಗ ಎಲ್ಲ ಗಾಡಿಗಳು ತಳ್ಕೊಂಡೋಗಿ ಎಲ್ಲ ಸಾಮಾನುಗಳನ್ನೆಲ್ಲ ಹೊಡೆದಾಕಿ ಅದನ್ನೆಲ್ಲ ಹಾಳು ಮಾಡಿ ಇವತ್ತು ಜೀವನನೇ ಹಾಳು ಮಾಡಿ ಇಟ್ಟಿದ್ದಾರೆ. ಇವಾಗ ಎಲ್ಲ ಹೋದ್ರೂ ಗೊತ್ತಿದೆ ಎಲ್ಲೆಲ್ಲಿ ಮಾರ್ಕೆಟ್ ಇದೆ, ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ ಅಂತ ಗುರುತಿಸ್ಬೇಕು ಇವರು. ಆ ಸಮಸ್ಯೆ ಆಗ ಜಾಗನ ಗುರುತಿಸಿ ಅವ್ರನ್ನ ಕರೆದು ಒಂದು 15 ಜನ 20 ದಿನ ಮುಂಚೆ ಹಿಂಗಿದೆ, ನಿಮಗೆ ಬೇರೆ ಸ್ಥಳ ಗುರುತಿಸಿದ್ದೀವಿ, ನೀವು ಅಲ್ಲಿ ಹೋಗಿ ನೀವು ವ್ಯಾಪಾರ ಮಾಡ್ಕೊಬೋದು ಅಂತ ಒಂದು ತಿಳಿಸ್ಬೇಕು ಸರ್. ಈಗ ಏಕಾಗಿ ಬಂದು ನೀವು ಎತ್ಕೊಂಡು ಹೋಗಿ ಎಲ್ಲಾನ ಹೋಗಿ ಅಂದ್ರೆ ಎಲ್ಲಿ ಹೋಗೋಣ ಸರ್ ನಾವು? ಈಗ ಎಲ್ಲಾ ರಾಜ್ಯಗಳಿಂದ ಬಂದವ್ರನ್ನ ಬೀದಿ ವ್ಯಾಪಾರಕ್ಕೆ ಬಿಟ್ಬಿಟ್ರು, ಎಲ್ಲಾ ದೇಶಗಳಿಂದ ಬಂದವ್ರನ್ನ ಬೀದಿ ವ್ಯಾಪಾರಕ್ಕೆ ಬಿಟ್ಬಿಟ್ರು. ಬೆಂಗಳೂರು ಕೆರೆ ಇರೋವನ್ನೆಲ್ಲ ನುಂಗಾಕ್ಬಿಟ್ರು, ರಾಜಕಾಲುವೆ ಮೇಲೆ ಕೋಟಿಗಟ್ಟಲೆ ಬಿಲ್ಡಿಂಗ್ಗಳು ಕಟ್ಕೊಂಡ್ರು. ನಮಗೆ ಜಾಗ ಇಲ್ಲ ಅಂತಂದ್ರೆ ನಾವು ಬೀದಿ ವ್ಯಾಪಾರ ನಂಬ್ಕೊಂಡು ಸುಮಾರು 50 ವರ್ಷಗಳ ಕಾಲದಿಂದ ಹೆಣ್ಣು ಮಕ್ಕಳನ್ನ ಸಾಕೊಂಡು ಇವತ್ತು ವಯಸ್ಸಾಗಿ 50 ವರ್ಷ 60 ವರ್ಷ 70 ವರ್ಷ ಆಗಿದೆ ಸರ್. ನಮ್ಗೆ ಯಾರು ಕೆಲಸ ಕೊಡಲ್ಲ, ಅವ್ರು ಎಲ್ಲಿ ಹೋಗ್ಬೇಕು? ಆ ಒಂದು ಹೋರಾಟಕ್ಕೆ ಬಂದಿದ್ದೀವಿ. ಒಟ್ಟು ನಾವೇನು ಸಾರ್ವಜನಿಕರ ಜಾಗದಲ್ಲಿ ನಾವು ಅಕ್ರಮವಾಗಿ ಹಿಡ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಕೊಂಡು ನಾವು ವ್ಯಾಪಾರ ಮಾಡ್ಕೊಳ್ಬೇಕು ಅಂತ ಉದ್ದೇಶ ಅಲ್ಲ. ನಮಗೂ ಸಮಾಜದಲ್ಲಿ ಬದುಕಂತ ಒಂದು ಶಕ್ತಿ ಇದೆ, ಸಮಾಜದ ಆಗು ಹೋಗು ಕಷ್ಟ ಸುಖಗಳು ನಮಗೂ ಅರ್ಥ ಆಗ್ತದೆ. ಆದ್ರೆ ಇವರು ತಿಳ್ಕೊಬೇಕು ಸರ್. ಸರ್ಕಾರ ಏನಂತೆ ಆ ಒಂದು ಜೂನ್ಗೆ ಹೇಳಿ ಅವ್ರನ್ನ ಆಯ್ಕೆ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಟ್ರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ 2014 ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಇದೆ. ಆ ವ್ಯಾಕ್ಟ್ ನ ತೆಗೆದು ಕೃಷ್ಣ ಬೈರೇಗೌಡರು ಸ್ವಲ್ಪ ನೋಡ್ಬೇಕು. ಇವ್ರ ತಾತನ ಕಾಲ ಈಗ ಬೆಂಗಳೂರು ಯಾವಾಗ ಹುಟ್ಟಿತು ಅವಾಗ ಹುಟ್ಟಿದಾಗಿಂದ ನಾವು ಬೀದಿ ವ್ಯಾಪಾರಗಳಿದೆ, ಇವತ್ತಿನಿಂದ ಏನ್ ಬಂದಿಲ್ಲ. ಅವ್ರಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಕರೆದು ಅವ್ರನ್ನ ಒಂದು ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಇದ್ ಮಾಡ್ಬೇಕು ಸರ್. ಈ ರೀತಿ JCB ಒಂದು ಗರ್ಜನೆ ಮಾಡ್ಕೊಳೋದಲ್ಲ. JCB ತಗೊಂಡು ಹೋಗ್ಲಿ, ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಬೇಜಾನ್ ಜನ ಬೆಂಗಳೂರಲ್ಲಿ, ಸಾವಿರಾರು ಇವ್ರಿಗೆ ಗೊತ್ತಿದೆ ಎಲ್ಲೆಲ್ಲಿ ಕಟ್ಕೊಂಡಿದ್ದಾರೆ, ಎಷ್ಟು ಕೋಟಿ ಬಿಲ್ಡಿಂಗ್ಗಳಿದೆ, ಎಷ್ಟು ಮಾಲ್ ಇದೆ, ಎಷ್ಟು ಕೆರೆ ನುಂಗಾಕಿದ್ದಾರೆ ಅಂತ ಎಲ್ಲ ಇವ್ರ ಗಮನದಲ್ಲಿದೆ, ಇವ್ರ ಹತ್ರನೇ ಇದೆ. ಯಾರು ಸಮಾಜಕ್ಕೆ ಇವ್ರ ಕೊಡುಗೆ ಏನಿಲ್ಲ, ನಮ್ಮ ಬೀದಿ ವ್ಯಾಪಾರಿಗಳ ಕೊಡುಗೆ ಇದೆ. ನಮ್ಮ ಬೀದಿ ವ್ಯಾಪಾರ ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಉತ್ತಮವಾಗಿದ್ದಾರೆ. ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಒಳ್ಳೆ ಮಿಲಿಟರಿಯಲ್ಲಿ ಇದ್ದಾರೆ. ಕೊನೆಯದಾಗಿ ಎಚ್ಚರಿಕೆ ಏನಂತಂದ್ರೆ, ನಮ್ಮ ಬೀದಿ ವ್ಯಾಪಾರಿಗಳಿಗೆ ನಮಗೆ ಸೂಕ್ತವಾದ ಸ್ಥಳವನ್ನು ಕೊಟ್ಟು ನಮಗೆ ಬೇರೆ ಕಡೆ ಕೊಟ್ಟು ನಮಗೆ ವ್ಯಾಪಾರ ಮಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಕ್ಕೆ ಈಗ ನಮ್ಮ ಎಲ್ಲಾ ರಾಜ್ಯಾಧ್ಯಕ್ಷರುಗಳು ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬೆಂಬಲ ನೀಡ್ತಿದ್ದೀವಿ ಸರ್.